ಸರಿ ವಿಕ್ರಮಪುರಿ ರಾಜ ಗಜಕೇಸರಿ ಇಟ್ಟರೆ ಗುರಿ ಎಲ್ಲಕ್ಕೂ ಸರಿ ವಿಕ್ರಮಪುರಿ ರಾಜ ಗಜಕೇಸರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ನಾಡಹಬ್ಬಕ್ಕೆ ಮೈಸೂರಿನಲ್ಲಿ ಎಲ್ಲ ಅದ್ದೂರಿ ಸಿದ್ಧತೆ ನಡೆಸಲಾಗ್ತಾ ಇದ್ದು, ಗಜಪಡೆಗಳ ತಾಲೀಮು ಕೂಡ ಮುಂದುವರೆದಿದೆ. ಪ್ರತಿ ವರ್ಷ ಮೈಸೂರು ದಸರಾ ಅಂದ್ರೆ ಮೊದಲು ನೆನಪಾಗುವುದು ಅಂಬಾರಿ ಹೊರುವ ಅರ್ಜುನ. ಇದು ಏಷ್ಯನ್ ಆನೆಯಾಗಿದ್ದು, ಡಿಸೆಂಬರ್ 4, 2023ರಲ್ಲಿ ಮರಣ ಹೊಂದಿದೆ. 2012ರಿಂದ 2019ರವರೆಗೆ ಮೈಸೂರು ದಸರಾದಲ್ಲಿ ಗೋಲ್ಡನ್ ಹೌಡಾದ ಪ್ರಮುಖ ಆನೆ ಮತ್ತು ವಾಹಕವಾಗಿತ್ತು. ಈ ವರ್ಷ ಅರ್ಜುನನಿಲ್ಲದೆ ಅಂಬಾರಿ ಅಂತ ನೆನಪಿಸಿಕೊಂಡ್ರೆ ದುಃಖವಾಗುತ್ತೆ. ಅರ್ಜುನ ಆನೆಯು 1960ರಲ್ಲಿ ಜನಿಸಿತ್ತು. 1968ರಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಕನಕೋಟೆಯ ಕಾಡುಗಳಿಂದ ಕೆಡ್ಡ ಕಾರ್ಯಾಚರಣೆಯಲ್ಲಿ ಅರ್ಜುನನನ್ನ ಸೆರೆಹಿಡಿಯಲಾಗಿತ್ತು. ಆ ಆನೆ ಪಳಗಿದ ನಂತರ 1990ರ ದಶಕದಲ್ಲಿ ಮೈಸೂರಿನಲ್ಲಿ ದಸರಾ ಉತ್ಸವದ ಸಮಯದಲ್ಲಿ ಮೆರವಣಿಗೆಗಳನ್ನು ಒಳಗೊಂಡ ಶಿಬಿರಗಳಲ್ಲಿ ಭಾಗವಹಿಸಲು ಅವಕಾಶವನ್ನ ನೀಡಲಾಗಿತ್ತು. ದ್ರೋಣ, ಬಲರಾಮ ಆನೆಗಳು ಅನಾರೋಗ್ಯಕ್ಕೆ ಒಳಗಾದ ನಂತರ ಅರ್ಜುನನನ್ನ ಅಂಬಾರಿ ಹೊರಲು ಅವಕಾಶವನ್ನ ನೀಡಲಾಗಿತ್ತು. ವಿಜಯದಶಮಿಯಂದು ನಡೆಯುವ ಜಂಬೂ ಸವಾರಿ ಮೈಸೂರಿನ ವಾರ್ಷಿಕ ದಸರಾ ಆಚರಣೆಯ ವಿಶೇಷತೆಯಾಗಿದೆ. 2012ರಿಂದ ಅರ್ಜುನ ಈ ಕಾರ್ಯಕ್ರಮದ ಸ್ಟಾರ್ ಆಗಿದ್ದಾನೆ. ಅರ್ಜುನನ ಕತೆ ಕೇಳಿದ್ರೆ ತುಂಬಾ ಆಕರ್ಷಕವಾಗಿದೆ. 750 ಕೆಜಿ ತೂಕದ ಗೋಲ್ಡನ್ ಹೌದಾವನ್ನ ತನ್ನ ಹಿಂದೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನ ಎಳೆಯುವ ಸಂದರ್ಭದಲ್ಲಿ ಆನೆಯು ರಾಜಮಾರ್ಗದಲ್ಲಿ ಭವ್ಯವಾಗಿ ನಡೆದುಕೊಂಡು ಹೋಗುವುದನ್ನು ವೀಕ್ಷಿಸಲು ಪ್ರತಿ ವರ್ಷ ಜನಸಮೂಹ ಸೇರುತ್ತದೆ. ಆನೆಗಳು ಗುಂಪು ಗುಂಪಾಗಿ ಮೈಸೂರು ನಗರಕ್ಕೆ ಬರಲು ಪ್ರಾರಂಭಿಸುತ್ತವೆ. ಅವರು ನಿಜವಾದ ಉತ್ಸವಗಳು ಪ್ರಾರಂಭವಾಗುವ 1 ತಿಂಗಳ ಮೊದಲು ಮೈಸೂರಿಗೆ ಆಗಮಿಸುತ್ತಾರೆ ಮತ್ತು ಅಂತಿಮ ದಿನದಂದು ಅವರು ತಮ್ಮ ಮೆರವಣಿಗೆಗಾಗಿ ಅಭ್ಯಾಸವನ್ನ ಮಾಡ್ತಾರೆ. ಆನೆಗಳ ಜೊತೆಯಲ್ಲಿ ಆಯಾ ಮಾವುತರು ಇರ್ತಾರೆ. ಆನೆಗಳನ್ನು ಸಾಮಾನ್ಯವಾಗಿ ಟ್ರಕ್ಗಳಲ್ಲಿ ತರಲಾಗುತ್ತದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ತಮ್ಮ ನೆಲೆಯಿಂದ ಮೈಸೂರಿಗೆ ಸಾಂದರ್ಭಿಕವಾಗಿ 70 ಕಿಲೋಮೀಟರ್ ದೂರದಲ್ಲಿ ನಡೆದುಕೊಂಡು ಹೋಗಲಾಗುತ್ತದೆ. ಹಳ್ಳಿಗರು ತಮ್ಮ ಗೊತ್ತುಪಡಿಸಿದ ಟ್ರೆಕ್ಕಿಂಗ್ ಮಾರ್ಗದ ಉದ್ದಕ್ಕೂ ಪ್ರಾಣಿಗಳನ್ನು ಸ್ವಾಗತಿಸುತ್ತಾರೆ. ಅರಣ್ಯದಿಂದ ಹುಣಸೂರು ತಾಲೂಕಿನ ವೀರನಹೊಸಹಳ್ಳಿ ಅರಣ್ಯ ಚೆಕ್ ಪೋಸ್ಟ್ಗೆ ಪ್ರತಿ ತಂಡ ಆಗಮಿಸುತ್ತಿದ್ದಂತೆ ಜಿಲ್ಲಾ ಸಚಿವರು, ಮೈಸೂರು ಭಾಗದ ಅಧಿಕಾರಿಗಳು ಹಾಗೂ ಪ್ರಮುಖರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರು ಬರಮಾಡಿಕೊಂಡರು. ಆನೆಗಳನ್ನು ಸ್ವಾಗತಿಸಲು ಗ್ರಾಮಸ್ಥರು ಜಾನಪದ ನೃತ್ಯಗಳನ್ನು ಮಾಡುತ್ತಾರೆ ಮತ್ತು ಡ್ರಮ್ ಬಾರಿಸುತ್ತಾ ಹಾಡುಗಳನ್ನು ಹಾಡ್ತಾರೆ. ಇದು ಮೈಸೂರು ಮಹಾರಾಜರ ರಾಜ ಪರಂಪರೆಗೆ ಅನುಗುಣವಾಗಿದೆ. ಅರ್ಜುನ ಈಗಾಗಲೇ ತನ್ನ ಕೆಟ್ಟ ಕೋಪಕ್ಕೆ ಹೆಸರುವಾಸಿಯಾಗಿದ್ದನು. ಅರ್ಜುನನು 2012ರಿಂದ 2019ರವರೆಗೆ 8 ವರ್ಷಗಳ ಕಾಲ ಅಂಬಾರಿಯನ್ನ ಹೊತ್ತಿದ್ದಾನೆ. 8 ಬಾರಿ ಮೈಸೂರು ದಸರಾ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಕಾಡಾನೆ ಕಾರ್ಯಾಚರಣೆ ವೇಳೆ ಅಸುನೀಗಿದೆ. ಅರ್ಜುನನ ಸಾವಿಗೆ ರಾಜ್ಯದ ಜನತೆ ಕಂಬನಿ ಮಿಡಿದಿದೆ. ಇನ್ನು ಅರ್ಜುನ ಅಂತ್ಯ ಸಂಸ್ಕಾರ ಹಾಸನದ ಸಕಲೇಶಪುರ ತಾಲೂಕಿನ ಹೆಸಳೂರು ಹೋಬಳಿ ದಬ್ಬಳ್ಳಿ ಕಟ್ಟೆಯಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿದೆ. ಲಕ್ಷಾಂತರ ಜನರ ಪ್ರೀತಿಗೆ ಪಾತ್ರವಾಗಿದ್ದ ಅರ್ಜುನನಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಮಾಡಲಾಯಿತು. ಮೈಸೂರು ಅರಮನೆಯ ಪ್ರಹ್ಲಾದ್ ಪುರೋಹಿತರ ತಂಡ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಸಾಕಾನೆ ಅರ್ಜುನನಿಗೆ ಮಾವುತರ ಭಾರತ ಮನಸ್ಸಿನಿಂದ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು 2 ಜೆಸಿಬಿಗಳಿಂದ ಸುಮಾರು 20 ಅಡಿ ಆಳದವರೆಗೆ ಗುಂಡಿಯನ್ನ ತೆಗೆದು ಅರ್ಜುನನನ್ನ ಮಣ್ಣು ಮಾಡಲಾಯಿತು. ಮಣ್ಣು ಮಾಡಿದ ನಂತರ ಮಾವುತರುಗಳಿಂದ ಅರ್ಜುನನ ಸಮಾಧಿಗೆ ಪುರೋಹಿತರು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ್ರು. ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಶಾಶ್ವತಿ ಮಿಶ್ರಾ, ಜಿಲ್ಲಾಧಿಕಾರಿ ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜೀತಾ, ಡಿಎಫ್ ಮೋಹನ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಅರ್ಜುನನಿಗೆ ಸರ್ಕಾರಿ ಗೌರವವನ್ನು ಸಮರ್ಪಿಸಿದ್ರು. ಸಮಸ್ಯೆ, ದುಃಖ, ಕಷ್ಟ, ನೋವು ಕೇವಲ ಮನುಷ್ಯರಿಗಷ್ಟೇ ಅಲ್ಲರಿ, ಪ್ರಾಣಿಗಳಿಗೂ ಕೂಡ ಇರುತ್ತೆ. ನಾವು ಬೇರೊಬ್ಬರ ಬಳಿ ಹೇಳಿಕೊಂಡು ಸಮಾಧಾನ ಪಟ್ಟುಕೊಂಡ್ರೆ ಮೂಕ ಪ್ರಾಣಿಗಳು ಕೊರಗಿ ಕೊರಗಿ ನೋವಿನಲ್ಲೇ ಪ್ರಾಣ ಬಿಡುತ್ತವೆ. ಈ ಅರ್ಜುನನಿಗೂ ಒಬ್ಬಳು ಹೆಂಡತಿ ಇದ್ದಳು. ಆಕೆಯ ಹೆಸರು ದುರ್ಗಾಪರಮೇಶ್ವರಿ. ಅರ್ಜುನ ತಂದೆಯಾಗುತ್ತಿದ್ದಾನೆ ಎಂಬ ವಿಚಾರ ಎಲ್ಲರಿಗೂ ಖುಷಿ ಕೊಟ್ಟಿತ್ತು. ಅರ್ಜುನನಂತೆ ಬಲಿಷ್ಠ ಮರಿ ಹುಟ್ಟುತ್ತೆ ಅಂತ ಎಲ್ಲರೂ ಕಾಯುತ್ತಿದ್ದರು. ಬಳ್ಳಿ ಗ್ರಾಮದ ಕ್ಯಾಂಪ್ನಲ್ಲಿ ಅರ್ಜುನ ಹಾಗೂ ದುರ್ಗಾಪರಮೇಶ್ವರಿ ಪರಿಚಯವಾಗಿತ್ತು. ದುರ್ಗಾಪರಮೇಶ್ವರಿಯನ್ನ ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಲಾಗುತ್ತಿತ್ತು.
ಆಗಿತ್ತು. ಆದರೆ ದೇವರ ಇಚ್ಛೆ ಬೇರೆಯಾಗಿತ್ತು. ದುರ್ಗಾ ಪರಮೇಶ್ವರಿಗೆ ಸೋಂಕು ಹರಡಿತ್ತು. ಗರ್ಭಿಣಿಯಾಗಿದ್ದಲೇ ತೀರಿ ಹೋದ್ಲು. ಇತ್ತ ಅರ್ಜುನ ಪತ್ನಿ ಮಗು ಕಳೆದುಕೊಂಡ ಒಬ್ಬಂಟಿಯಾಗಿ ಬಿಟ್ಟ. ಇದಾದ ಬಳಿಕ ದಿನದಿಂದ ದಿನಕ್ಕೆ ಕುಗ್ಗಿಬಿಟ್ಟ ಕ್ಯಾಪ್ಟನ್ ಅರ್ಜುನ. 64 ವರ್ಷ ವಯಸ್ಸಿನ ಅರ್ಜುನ ಶಿಬಿರಕ್ಕೆ ವಾಪಸ್ಸಾಗುವ ಕನಸು ಕಂಡಿದ್ದ. ಆದರೆ ಅರ್ಜುನ ಈ ರೀತಿ ಕಣ್ಮರೆಯಾಗ್ತಾನೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಕರ್ನಾಟಕದ ಪಶ್ಚಿಮ ಘಟ್ಟಗಳಾದ್ಯಂತ ಕಾಡು ಆನೆಗಳನ್ನು ನಿಭಾಯಿಸಲು ಅರ್ಜುನ ಕರ್ನಾಟಕ ಅರಣ್ಯ ಇಲಾಖೆಯ ಭಾಗವಾಗಿದ್ದನು ಮತ್ತು ಕಾಡು ಆನೆಗಳನ್ನು ಸೆರೆಹಿಡಿಯಲು ಹಲವು ರಾಜ್ಯಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದನು. ಅರ್ಜುನನು 4 ಡಿಸೆಂಬರ್ 2023ರಂದು ಯುದ್ಧದಲ್ಲಿ ಮರಣ ಹೊಂದಿದ್ದನು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಯಸಳೂರು ಬಳಿ ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವ ಕಾರ್ಯಾಚರಣೆ ನಡೆಯುತ್ತಿತ್ತು. ಈ ವೇಳೆ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡುವ ಕಾರ್ಯಾಚರಣೆ ವೇಳೆ ಅರ್ಜುನನ ಮೇಲೆ ಒಂಟಿ ಸಲಗ ಅಟ್ಯಾಕ್ ಅನ್ನು ಮಾಡಿದೆ. ಈ ಘಟನೆಯಲ್ಲಿ ಅರ್ಜುನ ಆನೆ ಮೃತಪಟ್ಟಿದೆ ಎಂದು ಸ್ಥಳೀಯ ಮೂಲಗಳು ತಿಳಿಸಿವೆ. ಕಾರ್ಯಾಚರಣೆ ವೇಳೆ ಒಂಟಿ ಸಲಗ ದಾಳಿ ಮಾಡುತ್ತಿದ್ದಂತೆ ಉಳಿದ 3 ಸಾಕಾನೆಗಳು ಓಡಿ ಹೋಗಿವೆ. ಕೊನೆಗೆ ಒಂಟಿ ಸಲಗದ ಜೊತೆ ಅರ್ಜುನ ಆನೆಯು ಒಂಟಿಯಾಗಿ ಹೋರಾಟವನ್ನು ನಡೆಸಿದೆ. ಈ ಕಾಳಗ ಆರಂಭವಾಗುತ್ತಿದ್ದಂತೆ ಅರ್ಜುನನ ಮೇಲಿರುವ ಮಾವುತ ಇಳಿದು ಓಡಿದ್ದಾನೆ. ಅರ್ಜುನ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೈಸೂರು ದಸರಾ 2023 ಜಂಬೂ ಸವಾರಿಯ ಆನೆಗಳ ತೂಕದಲ್ಲಿ ಅರ್ಜುನ ಆನೆ ನಂಬರ್ 1 ಸ್ಥಾನವನ್ನ ಕಾಯ್ದುಕೊಂಡಿತ್ತು. ಬರೋಬ್ಬರಿ 5600 ಕೆಜಿ ಇತ್ತು. ಸಾಕಷ್ಟು ಧೈರ್ಯ ಹಾಗೂ ತೂಕದಲ್ಲಿ ಹೆಚ್ಚಿದ್ದ ಅರ್ಜುನ ಆನೆಯನ್ನ ಅರಣ್ಯ ಇಲಾಖೆಯು ಕಾರ್ಯಾಚರಣೆಗಳಿಗೆ ಕರೆದೊಯ್ಯುತ್ತಿದ್ದರು. ಸಾಕಷ್ಟು ಪುಂಡಾನೆಗಳಿಗೆ ಅರ್ಜುನ ಸದೆಬಡಿದು ಸೆರೆ ಹಿಡಿಯಲು ನೆರವಾಗುತ್ತಿದ್ದನು. ಅಂಥದ್ದೇ ಕಾರ್ಯಾಚರಣೆಯು ಹಾಸನದಲ್ಲಿ ನಡೆದಿತ್ತು. ಈ ವೇಳೆ ಅರ್ಜುನ ಮೃತಪಟ್ಟಿದ್ದಾನೆ. ದಸರಾ ಅಂಬಾರಿ ಹೊತ್ತಿದ್ದ ಅರ್ಜುನ ಇನ್ನು ನೆನಪು ಮಾತ್ರ. ಗುರಿ ಎಲ್ಲಕ್ಕೂ ಸರಿ ವಿಕ್ರಮಪುರಿ ರಾಜ ಗಜಕ್ಕೆ ಸರಿ. ಗುರಿ ಎಲ್ಲಕ್ಕೂ ಸರಿ ವಿಕ್ರಮಪುರಿ ರಾಜ ಗಜಕ್ಕೆ ಸರಿ.